ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರೇರಣಾ ವ್ಲಾಗ್ಸ್. ಗೈಸ್, ಇವತ್ತು ನಾವು ಲಸುನಿ ಪಾಲಕ್ ಮಾಡಾಕ್ತಿವಿ. ಅದಕ್ಕೆ 2 ಸೂಡು ಪಾಲಕ್ ಸೊಪ್ಪು ತಗೊಂಡಿನಿ, ಮತ್ತೆ 4-5 ಹಸಿಮೆಣಸಿಕಾಯಿ ತಗೊಂಡಿನಿ. ನಿಮ್ಗೆ ಎಷ್ಟು ಬೇಕು ಖಾರ ಅದ್ರ ಮೇಲೆ ಹಸಿಮೆಣಸಿಕಾಯಿ ತಗೊಳ್ರಿ. ಸೊ ನೀರ್ ಕುದಿಯಾಕ ಇಟ್ಟೇನಿಲ್ಲಿ, ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಸಕ್ರಿ ಹಾಕಿನಿ. ಕಲರ್ ಚೇಂಜ್ ಆಗ್ಬಾರ್ದು ಅಂತಂದು ಜೀರಿಗೆ ಮತ್ತೆ ಸಕ್ರಿ ಹಾಕೋಬಹುದು, ಅದು ಆಪ್ಷನಲ್, ನಿಮ್ ಇಷ್ಟ. ಸೊ ಈಗ ಇದನ್ನೆಲ್ಲ ಹಾಕಿ ಕುದಿಸ್ಕೊಳತ್ತೀನಿ. ಒಂದ್ 10-15 ನಿಮಿಷ ಕುದಿಸ್ಕೊಳ್ರಿ. ಚಲೋ ಕುದ್ದಿಂದ ಅದನ್ನ ಮತ್ತೆ ತಣ್ಣೀರ್ನಾಗ ಸ್ವಲ್ಪ ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು. ಸೊ ಇದು ಕುದಿಲಿ. ಈಗ ಕುದಿಯೋ ತನಕ ನಾವಿಲ್ಲಿ ಒಗ್ಗರಣೆಗೆ ಅಂತ ಹೇಳಿ ಫಸ್ಟ್ ಪನ್ನೀರ್ ತಗೊಂಡಿನಿ. ಈಗ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಉಳ್ಳಾಗಡ್ಡಿ, ಕರಿಬೇವು ಮತ್ತೆ ಬೆಳ್ಳುಳ್ಳಿ ಹೆಚ್ಕೊಂಡು ಇಟ್ಕೊಂಡಿನಿ. ಈಗ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಅಂತ ಬರ್ರಿ. ನೋಡ್ಬೋದು, ಇಲ್ಲಿ ನಾವು ಪನ್ನೀರ್ ಫ್ರೈ ಮಾಡ್ಕೊಳತ್ತೀವಿ. ಅಷ್ಟರೊಳಗೆ ಇಲ್ಲಿ ರೆಡಿ ಆಯ್ತು. ಇದನ್ನ ಸ್ವಲ್ಪ ಕೂಲ್ ಡೌನ್ ಮಾಡ್ಕೊಂಡು ಆಮೇಲೆ ಮಿಕ್ಸಿದಾಗ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೊ ಸ್ವಲ್ಪ ಮೀಡಿಯಂ ಬ್ರೌನ್ ಆಗೋ ತನಕ ಅಷ್ಟೇ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ತಕೊಂಡ್ಬಿಡ್ಬೇಕು ಇದನ್ನ. ಇಲ್ಲಿಗ ನಾವು ತಣ್ಣೀರಿಗೆ ಅಂತ ಹೇಳಿ ಐಸ್ ಕ್ಯೂಬ್ ಹಾಕಿ ಸ್ವಲ್ಪ ಕೂಲ್ ಡೌನ್ ಮಾಡ್ಕೊಳಕ್ ಇಟ್ಕೊಂಡಿ. ಸೊ ದಟ್ ಕಲರ್ ಚೇಂಜ್ ಆಗೋದಿಲ್ಲ. ಅದು ನೀವು ಟ್ರೈ ಮಾಡಿ ನೋಡ್ರಿ ಒಂದ್ಸಲ ಬೇಕಿದ್ರ. ಪನ್ನೀರ್ ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಮಾಡ್ಕೊಂಡಿಂದ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣಂತ. ಒಂದು ಪ್ಯಾನ್ದಾಗ ಆಯಿಲ್ ಹಾಕ್ಕೊಳ್ರಿ. ಸಾಸಿವೆ, ಜೀರಿಗೆ, ಹಾಗೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಎಲೆ ಸೊಪ್ಪು ಹಾಕ್ಕೊಳ್ರಿ. ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ಕಟ್ ಮಾಡಿರುವಂತಹ ಉಳ್ಳಾಗಡ್ಡೆ ಹಾಕ್ಕೊಳ್ರಿ, ಅಂದರೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಚಲೋತ್ನಾಗ ಹಸಿ ವಾಸನೆ ಎಲ್ಲ ಹೋಗಬೇಕು, ಬೆಳ್ಳುಳ್ಳಿದ್ದು ಮತ್ತು ಉಳ್ಳಾಗಡ್ಡಿದ್ದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ರಿ. ಪಾಲಕ್ ಸೊಪ್ಪನ್ನ ಸ್ವಲ್ಪ ತಣ್ಣಗೆ ಮಾಡ್ಕೊಂಡ್ವಿ ಐಸ್ ಕ್ಯೂಬ್ ಹಾಕ್ಕೊಂಡು. ಸೊ ಈಗ ಅದನ್ನು ತರ್ತರಿಯಾಗಿ ರುಬ್ಕೋಬೇಕು. ತರ್ತರಿಯಾಗಿ ಯಾಕೆ ಅಂತಂದ್ರೆ ಅದು ಪಾಲಕ್ ಟೇಸ್ಟ್ ಸ್ವಲ್ಪ ಚಲೋ ಕೊಡ್ತೈತಿ. ಫುಲ್ ಸಣ್ಣ ಆದ್ರೆ ಚಲೋ ಇರೋಂಗಿಲ್ಲ. ನಿಮಗೆ ನೈಸ್ ಬೇಕು ಅಂತಂದ್ರೆ ಹಾಫ್ ನೈಸ್ ಮಾಡಿಟ್ಕೊಳ್ರಿ, ಇನ್ನು ಹಾಫ್ ಏನೈತಿ ಅದನ್ನು ತರ್ತರಿಯಾಗಿ ರುಬ್ಕೋಬೇಕು. ಸೊ ಗ್ರೈಂಡ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಈಗ ಪ್ಯಾನಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಅದು ಫುಲ್ ಹಸಿ ವಾಸನೆ ಹೋಗೋ ತನಕ, ಆಮೇಲೆ ಎಣ್ಣೆ ಬಿಟ್ಕೊಳೋದು ಕಾಣಬೇಕು, ಅಲ್ಲಿವರೆಗೂ ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನಾವು ಫಸ್ಟ್ ತರ್ತರಿಯಾಗಿ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಸಣ್ಣಗೆ ಏನು ಹಾಕಿದ್ವಿ ಅದನ್ನು ಫ್ರೈ ಮಾಡ್ಕೋತೀವಿ. ಹಸಿ ವಾಸನೆ ಹೋಗಿಂದ ಮಸಾಲ ಐಟಮ್ಸ್ ಹಾಕ್ಕೋಬೇಕು. ನಾವು ಮಸಾಲ ಐಟಮ್ಸ್ ಏನೇನು ಯೂಸ್ ಮಾಡೀವಿ ಅಂತಂದ್ರೆ 1 ಸ್ಪೂನ್ ಜೀರಿಗೆ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, ಆಮೇಲೆ 1 ಸ್ಪೂನ್ ಗರಂ ಮಸಾಲ, ಅದು ಆಪ್ಷನಲ್. ಆಮೇಲೆ ನಾವಿಲ್ಲಿ 1 ಸ್ಪೂನ್ ಬೇಸನ್ ಪೌಡರ್ ಯೂಸ್ ಮಾಡೀವಿ. ಯಾಕೆ ಬೇಸನ್ ಪೌಡರ ಅಂತಂದ್ರೆ ತಿಕ್ನೆಸ್ ಚಲೋ ಕೊಡ್ತೈತಿ, ಆಮೇಲೆ ಫ್ಲೇವರು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ಅಂತ. ಇದನ್ನು ಕೂಡ ಆಪ್ಷನಲ್, ನಿಮಗೆ ಬೇಕು ಅಂತಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಕಾರ್ನ್ಫ್ಲೋರ್ನು ಯೂಸ್ ಮಾಡ್ಬೋದು. ಇದನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಲೋತ್ನಾಗಿ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಂಡ್ವಿ. ಅದಾಗಿಂದ ನಾವಿಲ್ಲಿ ಮಲಾಯ್ ಆ್ಯಡ್ ಮಾಡಕತ್ತೀವಿ. ಫ್ರೆಶ್ ಕ್ರೀಮ್ನು ಆ್ಯಡ್ ಮಾಡ್ಬೋದು. ಫ್ರೆಶ್ ಕ್ರೀಮ್ ಇಲ್ಲ ಅಂತಂದು ಜುಗಾಡ್ ಮಾಡ್ಬೇಕಂತ ಹೇಳಿ ನಾವು ಇಲ್ಲಿ ಮಲಾಯ್ ಆ್ಯಡ್ ಮಾಡಿದ್ವಿ. 1 2 to 3 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡಿಂದ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಪನ್ನೀರ್, ಅದನ್ನು ಪ್ಯಾನಿಗೆ ಆ್ಯಡ್ ಮಾಡ್ಕೋಬೇಕು. ಲಾಸ್ಟಿಗೆ ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಒಂದು 5 ನಿಮಿಷ ಲಿಡ್ಡಿಂದ ಕ್ಲೋಸ್ ಮಾಡಿ
ಬಿಟ್ಬಿಡ್ರಿ ಬಾಯ್ಲ್ ಆಗಕ್ಕೆ. ಸೊ ಆಲ್ಮೋಸ್ಟ್ ರೆಸಿಪಿ ಕಂಪ್ಲೀಟ್ ಆಗ್ಲಿಕ್ಕೆ ಬಂತು. ಈಗ ಇಲ್ಲಿ ನಾವು ತಡ್ಕಾಗ ರೆಡಿ ಮಾಡ್ಕೊಳತ್ತೀವಿ. ತಡ್ಕಾಗ ಏನೇನು ಹಾಕ್ಕೊಂಡಿವಿ ಅಂದ್ರೆ ಒಂದು 2 to 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿವಿ. ಆಮೇಲೆ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಮತ್ತು ಕಸೂರಿ ಮೇಥಿ. ನೀವು ಐದರ್ ಏನು ನಾವು ಪಾಲಕ್ ರೆಸಿಪಿ ರೆಡಿ ಮಾಡ್ಕೊಂಡಿವಿ ಅದಕ್ಕಾದ್ರೂ ಹಾಕ್ಕೋಬೋದು, ತಡ್ಕಾಗಾದ್ರೂ ಹಾಕ್ಕೋಬೋದು. ಸೊ ತಡ್ಕಾಗ ಹಾಕ್ಕೊಂಡ್ರೆ ಇನ್ನೂ ಚಲೋ ಟೇಸ್ಟ್ ಬರ್ತೈತಿ. ಅದ್ರ ಜೊತೆಗೆ ಒಂದು 3 to 4 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿವಿ. ಸೊ ಚಲೋತ್ನಾಗ ಫ್ರೈ ಮಾಡಿಕೊಂಡು ಈ ತಡ್ಕಾನ ಪಾನಿಗೆ ಹಾಕ್ಬೇಕು. ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿದ್ರೆ ಪಾಲಕ್ ಲಸೂನಿ ರೆಡಿ ಆಗ್ತದೆ. ಕ್ವಿಕ್ ಆ್ಯಂಡ್ ಈಸಿಯಸ್ ರೆಸಿಪಿ ಪಾಲಕ್ ಲಸೂನಿ ಮಾಡೋದು ಹೆಂಗಂತ ನೋಡಿದ್ರಿ ಅಲ್ಲ. ಸೊ ನೀವು ಟ್ರೈ ಮಾಡಿರಿ, ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನಂಗೆ ತಿಳಿಸ್ಕೊಡ್ರಿ.